ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಈ ರೀತಿ 3D ಎಡಿಟ್ ಮಾಡ್ತೀರಾ. And I can't fight it, I can't fight it. You wreck my mind, I'm losing my sleep. And you know that it's all that I need. So don't. Okay, ಇದನ್ನ ಮಾಡೋದಕ್ಕೆ ನಮ್ಗೆ ಒಂದು ಆಪ್ ಅಥವಾ ಅಪ್ಲಿಕೇಶನ್ ಅವಶ್ಯಕತೆ ಇದೆ, ಪ್ರಿಸ್ಮಾ 3D ಅಂತ. ಇದನ್ನ ನೀವು ಪ್ಲೇ ಸ್ಟೋರ್ ಇಂತ್ರ ಕೂಡ ಡೌನ್ಲೋಡ್ ಮಾಡಬಹುದು ಅಂಡ್ ಕ್ರೋಮ್ ಇಂತ್ರ ಡೌನ್ಲೋಡ್ ಮಾಡಬಹುದು. ಕ್ರೋಮ್ ಇಂತ್ರ ಡೌನ್ಲೋಡ್ ಮಾಡ್ಕೊಂಡ್ರೆ ವಾಟರ್ ಮಾರ್ಕ್ ಅನ್ನ ರಿಮೂವ್ ಮಾಡಬಹುದು, ಪ್ರೋ ವರ್ಷನ್ ಯೂಸ್ ಮಾಡಬಹುದು. ಓಕೆ, ನಾನು ಇದನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಓಪನ್ ಮಾಡೋಣ. ಅದಕ್ಕಿಂತ ಮುಂಚೆ 3D ವಿಡಿಯೋ ಎಡಿಟಿಂಗ್ ಅಂದ್ರೆ ಜೆಡ್ ಆಕ್ಸಿಸ್ ಅಂತ. ಜೆಡ್ ಆಕ್ಸಿಸ್ ಅಂದ್ರೆ ಜೆಡ್ ಆಕ್ಸಿಸ್ ಹೇಳೋಕಿನ ಮೊದಲು ಎಕ್ಸ್ ಅಂಡ್ ವೈ ಆಕ್ಸಿಸ್ ಹೇಳ್ತೇವೆ ನೋಡಿ. ಎಕ್ಸ್ ಆಕ್ಸಿಸ್ ಅಂದ್ರೆ ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ಲೆಫ್ಟ್ ಇಂದ ರೈಟ್ ಗೆ ಮೂವ್ ಮಾಡೋದಕ್ಕೆ ಆಕ್ಸಿಸ್ ಅಂತೀವಿ. ವೈ ಆಕ್ಸಿಸ್ ಅಂದ್ರೆ ಮೇಲೆ ಮತ್ತೆ ಕೆಳಗೆ ಮೂವ್ ಮಾಡೋದಕ್ಕೆ ವೈ ಆಕ್ಸಿಸ್ ಅಂತೀವಿ. ಅಂಡ್ ಜೆಡ್ ಆಕ್ಸಿಸ್ ಅಂದ್ರೆ ಹಿಂದೆ ಮತ್ತೆ ಮುಂದೆ ಮೂವ್ ಮಾಡೋದಕ್ಕೆ ಜೆಡ್ ಆಕ್ಸಿಸ್ ಅಂತೀವಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಜೂಮ್ ಇನ್ ಜೂಮ್ ಔಟ್ ಈ ರೀತಿ ವರ್ಕ್ ಆಗುತ್ತೆ, ಆದ್ರೆ ಈ ರೀತಿ ಅಲ್ಲ. ಬನ್ನಿ ಇದನ್ನ ಪ್ರಿಸ್ಮಾ 3D ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹಳೆ ಪ್ರಾಜೆಕ್ಟ್ಸ್ ಇರುತ್ತೆ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೇಪ್ ಗಳನ್ನ ಆಡ್ ಮಾಡ್ಕೋಬಹುದು ನೀವು, ಅಂಡ್ ಕ್ರಿಯೇಟ್ ಮಾಡ್ಕೋಬಹುದು, ಇಂಪೋರ್ಟ್ ಮಾಡ್ಕೋಬಹುದು 3D ಮಾಡಲ್ಸ್. ನೀವು ಗೂಗಲ್ ಅಥವಾ ಪ್ಲೇ ಸ್ಟೋರ್ ಗೂಗಲ್ ಅಲ್ಲಿ ಮಾಡಲ್ 3D ಮಾಡಲ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಇಂಪೋರ್ಟ್ ಮಾಡಬಹುದು. ಅದು ಬಿಟ್ರೆ ಇಲ್ಲಿ ಕ್ಯಾರೆಕ್ಟರ್ಸ್ ಗಳನ್ನ ನೀವು ಇಂಪೋರ್ಟ್ ಮಾಡ್ಕೋಬಹುದು. ನಾನೀಗ ಇಲ್ಲಿ ಒಂದು ಪ್ಲೇನ್ ಶೇಪ್ ಅನ್ನ ತಗೋತಾ ಇದ್ದೀನಿ. ಈ ರೆಡ್ ಮಾರ್ಕ್ ಅನ್ನ ನಿಮ್ ಕಡೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಆಪ್ಷನ್ಸ್ ಶೋ ಆಗುತ್ತೆ. ಹೆದರಬೇಡಿ, ಇದು ಮುಂದೆ ಹೇಳ್ತೀನಿ ನಾನು. ಈಗ ನೀವು ಈ 3 ಆಪ್ಷನ್ಸ್ ಅನ್ನ ಮೊದಲು ಕಲಿಬೇಕು. ಏನಂದ್ರೆ ಇಲ್ಲಿ ಮೂವ್ ಅಂತ ಇದೆ ನೋಡಿ. ಮೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ಆಬ್ಜೆಕ್ಟ್ ಅನ್ನ ನೀವು ಲೆಫ್ಟ್ ಇಂದ ರೈಟ್ ಗೆ ಮೂವ್ ಮಾಡಬಹುದು. ಇದನ್ನ ಎಕ್ಸ್ ಆಕ್ಸಿಸ್ ಅಂತೀವಿ. ಅಂಡ್ ಮೇಲೆ ಮತ್ತೆ ಕೆಳಗೆ ಮಾಡಬಹುದು, ಇದನ್ನ ವೈ ಆಕ್ಸಿಸ್ ಅಂತೀವಿ. ಅಂಡ್ ನೀವು ಈ ರೆಡ್ ಮಾರ್ಕ್ ಅನ್ನ ಹೋಲ್ಡ್ ಮಾಡಿ ಈ ರೀತಿ ಹಿಂದೆ ಮತ್ತೆ ಮುಂದೆ ಮೂವ್ ಮಾಡೋದನ್ನ ನಾವು ಜೆಡ್ ಆಕ್ಸಿಸ್ ಅಂತೀವಿ. ಇದು 3D ಎಡಿಟಿಂಗ್ ಅಲ್ಲಿ ಅಷ್ಟೇ ಯೂಸ್ ಆಗುತ್ತೆ. ಅಲೈಟ್ ಮೋಷನ್ ಅಲ್ಲಿ ಅಂಡ್ ನೋಡ್ ವಿಡಿಯೋ ಎಡಿಟರ್, ಅದು ಬಿಟ್ರೆ ಪ್ರಿಸ್ಮಾ, ಇದು ಇಷ್ಟರಲ್ಲೇ ಇರೋದು. ಇದು ಆಂಡ್ರಾಯ್ಡ್ ಅಲ್ಲೇ. ಓಕೆ, ಈಗ ನೀವು ಇಲ್ಲಿ ಡೈರೆಕ್ಟ್ ಆಗಿ ಅಕ್ಯುರೇಟ್ ವ್ಯಾಲ್ಯೂ ಅನ್ನ ಇದು ಮಾಡ್ಕೊಂಡು ಮೂವ್ ಮಾಡಬಹುದು. ಅದ್ ಬಿಟ್ರೆ ಇದು ಎರಡನೇದು ರೊಟೇಟ್ ಅಂತ. ಈಗ ನೀವು ಈ ಶೇಪ್ ಅನ್ನ ರೊಟೇಟ್ ಮಾಡಬಹುದು. ಈ ರೊಟೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ರೊಟೇಟ್ ಮಾಡುವಾಗ ಯಾವ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಲ್ಲ, ನೀವು ಯಾವ್ದನ್ನ ಯಾವ ತರ ರೊಟೇಟ್ ಮಾಡಬೇಕು ಆ ತರ ಮಾಡಿ. ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಲ್ಲ, ಅಲ್ಲಿ ಡೈರೆಕ್ಟ್ ಆಗಿ ನೀವು ವ್ಯಾಲ್ಯೂವನ್ನ ಆಡ್ ಮಾಡಬಹುದು. ಈ ರೀತಿ 90 ಡಿಗ್ರಿ ಮಾಡಿದ್ರೆ ಈ ರೀತಿ 90 ಡಿಗ್ರಿ ರೊಟೇಟ್ ಆಗುತ್ತೆ. ಅಂಡ್ ನೀವು ಇದನ್ನ ಅಂಡು ಕೂಡ ಮಾಡಬಹುದು. ಓಕೆ, ಅಂಡ್ ಲಾಸ್ಟ್ ಆಪ್ಷನ್ಸ್ ಬಂದ್ಬಿಟ್ಟು ಸ್ಕೇಲ್ ಆಪ್ಷನ್ ಅಂತ. ಇದನ್ನ ನೀವು ಈ ಶೇಪ್ ಅನ್ನ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಸ್ಕೇಲ್ ಅಡ್ಜಸ್ಟ್ ಮಾಡಬಹುದು. ಓಕೆ, ಎಷ್ಟು ಬಹಳ ಆಗುತ್ತೆ, ಎಷ್ಟು ರಗಡ್ ಆಗುತ್ತೆ. ಓಕೆ, ಈ ರೀತಿ ಆದ್ಮೇಲೆ ಈ ಶೇಪ್ ಅನ್ನ ನಾವು ಒಂದು ಬಾಕ್ಸ್ ರೀತಿ ಮಾಡಿ ಅದರಲ್ಲಿ 2 ಲೋಗೋ ಇಟ್ಟು ಅದ್ರ ಮೇಲೆ ಲೈಟ್ ಆಡ್ ಮಾಡಿ ಒಂದು ಅನಿಮೇಷನ್ ಕ್ರಿಯೇಟ್ ಮಾಡೋಣ. ಅದಕ್ಕಿಂತ ಮೊದಲು ಈ ಮಾಡೆಲಿಂಗ್ ಅನ್ನ ಮಾಡಲು ನೀವು ಈಗ ಈ ಶೇಪ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 2ನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಅಂಡ್ ಇಲ್ಲಿ ಮತ್ತೊಮ್ಮೆ ಶೇಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರೂಡ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಅಂಡ್ ಈ ಬ್ಲೂ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಈ ರೀತಿ ಬಾಕ್ಸ್ ಆಡ್ ಆಗುತ್ತೆ. ಓಕೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇದು ಗ್ರಿಡ್ ಲೈನ್ಸ್ ಇದೆ ನೋಡಿ, ಇದು ಹೇಳೋದಿತ್ತು ನಾನು ಫಸ್ಟ್. ಇದನ್ನ ನಾವು ಸರ್ಫೇಸ್ ಅಂತೀವಿ. ಸರ್ಫೇಸ್ ಅಂದ್ರೆ ನೆಲನ ಹೆಂಗೆ ಅಂತೀವಿ ಅದೇ ರೀತಿ. ಈಗ ಇದನ್ನ ಮೇಲ್ಗಡೆ ಮೂವ್ ಮಾಡಬೇಕು.
ಬ್ಯಾಕ್ ಬಂದು ಈ ರೀತಿ ಸರ್ಫೇಸ್ಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ಇಲ್ಲಿ ಇದಕ್ಕೆ ನಾವು ಇಮೇಜ್ ಅನ್ನ ಆಡ್ ಮಾಡ್ಬೋದು. ಇಮೇಜ್ ಅಂದ್ರೆ ಕಲರ್, ಟೆಕ್ಸ್ಚರ್ ಅಂತೀವಿ. ಮಟೀರಿಯಲ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಮೇಲೆ ಫೋಟೋಸ್ ಮೇಲೆ. ಓಕೆ, ಇಲ್ಲಿ ನೀವು ನಿಮಗೆ ನಿಮ್ಮ ಮನಸ್ಸಿಗೆ ಬಂದಿದ್ದು ಒಂದು ಇಮೇಜ್ ಆಡ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ಆಡ್ ಆಗುತ್ತೆ ಅಂತ. ಓಕೆ, ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಜೂಮ್ ಔಟ್ ಮಾಡಿಕೊಂಡು, ಅಂಡ್ ಇಲ್ಲಿ ಈ 2 ಬಾಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಂದ್ರೆ ನಡುವೆ ಒಂದು ಪ್ಲೇನ್ ಶೇಪ್ ತಗೋಬೇಕು ನಾವು. ಪ್ಲೇನ್ ಶೇಪ್ ತಗೊಂಡಾದ್ಮೇಲೆ ಇಲ್ಲಿ ಅದು ಶೋ ಆಗಲ್ಲ, ಆಕ್ಚುಲಿ ಅದು ಇಲ್ಲಿ ಇರುತ್ತೆ. ಇದನ್ನ ನಾವು ರೊಟೇಟ್ ಮಾಡ್ಕೋಬೇಕು. ರೊಟೇಟ್ಗಿನ ಮೊದಲು ಸ್ಕೇಲ್ ಮಾಡ್ಕೋಬೇಕು. ಅಲ್ಲಿ ಎಲ್ಲೋ ಲೈನ್ ನೋಡ್ತಾ ಇದ್ದೀರಲ್ಲ ನೀವು, ಈ ರೀತಿ ಅದನ್ನ ಡ್ರ್ಯಾಗ್ ಮಾಡಿ. ಓಕೆ, ಈಗ ರೊಟೇಟ್ ಅಲ್ಲಿ ಈ ರೀತಿ ರೊಟೇಟ್ ಮಾಡುವಾಗ ಅಲ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಲ್ಲ, ಅಲ್ಲಿ 90 ಡಿಗ್ರಿ ಮಾಡ್ಕೊಳ್ಳಿ. ಅಂಡ್ ಮೂವ್ ಅಲ್ಲಿ ಈ ರೀತಿ ಇದನ್ನ ಮೇಲ್ಗಡೆ ಮೂವ್ ಮಾಡಿ ಇದನ್ನ ಕರೆಕ್ಟ್ ಆಗಿ ಸರ್ಫೇಸ್ಗೆ ಆಡ್ ಮಾಡಬೇಕು. ಅಂಡ್ ಇಲ್ಲಿ ನೋಡ್ಬೋದು ನೀವು ಜಾಸ್ತಿ ಪಾರ್ಟ್ ಕಾಣಿಸ್ತಾ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದು ಯಾವ ರೀತಿ ರಿಮೂವ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಸ್ಕೇಲ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಪರ್ಫೆಕ್ಟ್. ಅಂಡ್ ನೀವು ಇಲ್ಲಿ ಇದನ್ನ ಜೂಮ್ ಇನ್ ಮಾಡ್ಕೊಂಡು ಈ ರೀತಿ ಬ್ಯಾಕ್ ಬಂದು ಈ ಶೇಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂಡ್ ಬಾಕ್ಸ್ ಶೇಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೈನ್ ಕಟ್ ಅಂತ ಇದೆ ನೋಡಿ. ಈ ರೀತಿ ಇದ್ರ ಮೇಲೆ ಈ ರೀತಿ ನೀವು ಈ ರೀತಿ ಅಡ್ಜಸ್ಟ್ ಕಟ್ ಮಾಡಬಹುದು. ಓಕೆ, ಈಗ ಇದರಲ್ಲಿ ಎರಡು ಶೇಪ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಯಾವ್ದನ್ನ ಡಿಲೀಟ್ ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಅಂಡ್ ಇದಕ್ಕೆ ನೀವು ಟೆಕ್ಸ್ಚರ್ ಆಡ್ ಮಾಡಬಹುದು. ಮಟೀರಿಯಲ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿ, ಇದನ್ನ ಡೆಫಾಲ್ಟ್ಗೆ ಸೆಟ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇಲ್ಲಿ ಮಟೀರಿಯಲ್ ಅನ್ನ ಆಡ್ ಮಾಡ್ರಿ. ಓಕೆ, ಇಷ್ಟು ಸಾಕು. ಅಂಡ್ ಇಲ್ಲಿ 2 ಬಾಕ್ಸ್ ಅಲ್ಲಿ 2 ಲೋಗೋನ ಆಡ್ ಮಾಡಿ ಮಾಡಲಿಂಗ್ ಅನ್ನ ಕಂಪ್ಲೀಟ್ ಮಾಡೋಣ. ಅದಕ್ಕಿಂತ ಮೊದಲು ಇಲ್ಲಿ ಅನಿಮೇಷನ್ ಮಾಡುವಾಗ ಇಲ್ಲೊಂದು ಬಾಗಿಲು ರೀತಿ ಇರ್ಬೇಕಲ್ವಾ, ಆದ್ರೆ ಈ ಮನೆಯೊಳಗೆ ಎಂಟರ್ ಆದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಬಾಕ್ಸ್ ಮೇಲೆ 2ನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲೈನ್ ಕಟ್ ಅಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸರಿ, ಇಲ್ಲಿ ಅಂಡು ಮಾಡಿ, ಇನ್ನೊಮ್ಮೆ ಲೈನ್ ಕಟ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಮ್ಮೆ ಲೈನ್ ಕಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ, ಇಷ್ಟು ಸಾಕು. ಈಗ ನೋಡ್ಬೋದು ನೀವು ಯಾವ್ದನ್ನ ಡಿಲೀಟ್ ಮಾಡಕ್ಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಡೈರೆಕ್ಟ್ ಗೆ ಈ ರೀತಿ ಇದು ಮಾಡ್ಬೋದು. ಇಲ್ಲಿ 2 ಲೋಗೋ ತಗೋಬೇಕಂದ್ರೆ ಒಂದು ಕ್ಯೂಬ್ ಆಡ್ ಮಾಡ್ಕೊಳ್ಳೋಣ. ಈ ಕ್ಯೂಬ್ ಅನ್ನ ಕಾಪಿ ಮಾಡ್ಕೊಳ್ಳೋಣ. ಒಂದನ್ನ ಈ ಕಡೆ ಡ್ರ್ಯಾಗ್ ಮಾಡ್ಕೊಂಡು ಇನ್ನೊಂದು ಕ್ಯೂಬ್ ಅನ್ನ ಈ ಕಡೆ ಡ್ರ್ಯಾಗ್ ಮಾಡ್ಕೊಳ್ಳೋಣ. ಅಂಡ್ ಇದ್ರ ಸ್ಕೇಲ್ ಅಡ್ಜಸ್ಟ್ ಮಾಡ್ಕೊಂಡು ಓಕೆ, ಇಲ್ಲಿ ಸರ್ಫೇಸ್ ಅಲ್ಲಿ ನೋಡ್ಬೋದು ನೀವು ಕೆಳಗಡೆ ಸರ್ಫೇಸ್ ಅಲ್ಲಿ ಇದು ಕಾಣ್ತಾ ಇದೆ.
ಅದಕ್ಕೋಸ್ಕರ ಇಲ್ಲಿ ಮೂವ್ ಮಾಡ್ಕೋಬೇಕು ನೀವು. ಆ್ಯಂಡ್ ಅದು ಆ ಕ್ಯೂಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಮೂವ್ ಮಾಡ್ಬೋದು. ಓಕೆ, ಆ್ಯಂಡ್ ಇದಕ್ಕೆ ಇಮೇಜನ್ನು ಆ್ಯಡ್ ಮಾಡ್ಬೋದು. ಮಟೀರಿಯಲ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿ, ಡಿಫಾಲ್ಟ್ ಪ್ಲಸ್ ಫೋಟೋಸ್, ಬ್ರೌಸರಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ನೀವು ಬಾಕ್ಸ್ ಈ ರೀತಿ ಇದೆ. ಆದರೆ ಇದು ರೊಟೇಟ್ ಮಾಡಬೇಕು ಈ ರೀತಿ. ಇದು 90 ಡಿಗ್ರಿ ಸೆಟ್ ಮಾಡ್ಕೊಳ್ಳೋಣ. ಓಕೆ, ಆ್ಯಂಡ್ ಇದರ ಸ್ಕೇಲ್ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಇದಕ್ಕೆ ನಾವು ಇನ್ನೊಮ್ಮೆ ಟೆಕ್ಸ್ಚರ್ ಅನ್ನು ಆ್ಯಡ್ ಮಾಡೋಣ. ಓಕೆ, ನಾನು ಎಕ್ಸಾಂಪಲ್ಗೋಸ್ಕರ ಇದನ್ನು ತಗೋತಾ ಇದ್ದೀನಿ. ಓಕೆ, ಇದ್ರ ಮೇಲೆ ಲೈಟನ್ನು ಆ್ಯಡ್ ಮಾಡೋಣ. ಬ್ಯಾಕ್ ಬಂದು ಲೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು 4 ಥರ ಲೈಟ್ ಇದೆ. ಸ್ಕೈ ಲೈಟ್, ಪಾಯಿಂಟ್ ಲೈಟ್, ಡೈರೆಕ್ಷನ್ ಲೈಟ್, ಸ್ಪಾಟ್ ಲೈಟ್. ಸ್ಪಾಟ್ ಲೈಟ್ ಅಂದರೆ ನೀವು ಸ್ಪಾಟ್ಸ್ ಫಿಕ್ಸ್ ಮಾಡಿಕೊಂಡು ಅದರ ಮೇಲೆ ಲೈಟನ್ನು ಆ್ಯಡ್ ಮಾಡ್ಬೋದು. ಈಗ ನಾನು ಪಾಯಿಂಟ್ ಲೈಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಈ ರೀತಿ ಸಬ್ಜೆಕ್ಟ್ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ರೊಟೇಟ್ ಮಾಡ್ಕೊಳ್ಳಿ. ಓಕೆ, ಇದ್ರ ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೊಳ್ಳಿ. ರೇಂಜ್ 50 ಇಡೋಣ. ಫಿಫ್ಟಿ ಜಾಸ್ತಿ ಆಯಿತು. ಥರ್ಟಿ ಇಡೋಣ. ಓಕೆ, ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಇದನ್ನು ಈ ಲೈಟನ್ನು ಕಾಪಿ ಮಾಡಿಕೊಂಡು ಇನ್ನೊಂದು ಲೋಗೋ ಮೇಲೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆ, ಈಗ ಮಾಡ್ಲಿಂಗ್ ಆಯಿತು. ಮಾಡ್ಲಿಂಗ್ ಅಂದರೆ ಈ ರೀತಿ ಸೆಟ್ ಮಾಡ್ಕೊಂಡು ಇಟ್ಕೋಬೇಕು ನೀವು ಮೊದಲು. ಓಕೆ, ಇವಾಗ ಮಾಡಲಿಂಗ್ ಕಂಪ್ಲೀಟ್ ಆಯಿತು. ಈ ರೀತಿ ಜೂಮ್ ಔಟ್ ಮಾಡಿಕೊಂಡು ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಈ ಬಾಕ್ಸ್ ವ್ಯೂ ಅಂದರೆ ಕಾಣಿಸುತ್ತೆ. ಇಲ್ಲಿ ಒಂದು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಒಂದು ಕ್ಯಾಮ್ರಾ ಟೈಮ್ಲೈನ್ ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಂಡ್ ಇದರ ಡ್ಯೂರೇಷನ್ ನೀವು ಸೆಟ್ ಮಾಡ್ಕೊಳ್ಳಿ, ಡ್ರ್ಯಾಗ್ ಮಾಡಿ. ಇಷ್ಟು ಸಾಕು. ಓಕೆ, ಸ್ಟಾರ್ಟಿಂಗ್ ಬಂದು ಇಲ್ಲಿ ಕ್ಯಾಮ್ರಾನ ನೀವು ಲೊಕೇಶನ್ ಚೇಂಜ್ ಮಾಡ್ಬೋದು. ಓಕೆ, ಓಕೆ, ಆ್ಯಂಡ್ ಇಲ್ಲಿ ಈ ಫೀಲ್ಡ್ ಆಫ್ ವ್ಯೂ ಅನ್ನು ಸೆಟ್ ಮಾಡ್ಕೋಬೇಕು ನೀವು. ಇದನ್ನು ಎಷ್ಟು ಇನ್ಕ್ರೀಸ್ ಮಾಡ್ತೀರಾ ಅಷ್ಟು ವ್ಯೂ ಇಲ್ಲಿ ಇನ್ಕ್ರೀಸ್ ಆಗುತ್ತೆ.
ಇದನ್ನು 50 ಸೆಟ್ ಮಾಡ್ಕೊಳ್ಳೋಣ. ಇದು ಕೀ ಫ್ರೇಮ್ ಮೂಲಕನೂ ಸೆಟ್ ಮಾಡ್ಕೋಬೋದು. ಡೋಂಟ್ ವರಿ, ಅದು ಅಡ್ವಾನ್ಸ್ಡ್ ನಾನು ಮುಂದೆ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಜಂಪಿನ ಮೇಲೆ ಕ್ಲಿಕ್ ಮಾಡಿದರೆ ಕ್ಯಾಮ್ರಾ ವ್ಯೂ ಶೋ ಆಗುತ್ತೆ. ಓಕೆ, ಈಗ ಬನ್ನಿ ಅನಿಮೇಷನ್ ಮಾಡೋಣ. ಈಗ ಇಲ್ಲಿ ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿಕೊಂಡು ವಿಡಿಯೋ ಪ್ಲೇ ಮಾಡಿ. ಓಕೆ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿಕೊಂಡು ಈ ರೀತಿ ಜೂಮ್ ಇನ್ ಮಾಡಿ. ಈ ವ್ಯೂ ಪಾಯಿಂಟನ್ನು ಇದು ಮಾಡಿಕೊಂಡು ಮತ್ತೆ ಪ್ಲೇ ಮಾಡಿ. ಓಕೆ, ಇದು ಜಾಸ್ತಿ ಆಯಿತು. ಇಲ್ಲಿಗೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿಕೊಂಡು ಓಕೆ, ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೀತಿ ಸ್ವಲ್ಪ ಜೂಮ್ ಔಟ್ ಮಾಡಿಕೊಂಡು ಓಕೆ, ಈ ರೀತಿ ಮಾಡ್ಕೊಳ್ಳಿ. ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ ಆ್ಯಂಡ್ ಮತ್ತೆ ಪ್ಲೇ ಮಾಡಿ. ಆ್ಯಂಡ್ ಈ ರೀತಿ ಡ್ರ್ಯಾಗ್ ಮಾಡಿ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಮತ್ತೆ ಪ್ಲೇ ಮಾಡಿ. ಇಲ್ಲಿ ಪಾಸ್ ಮಾಡಿಕೊಂಡು ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಇಲ್ಲಿ ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಓಕೆ, ಇಲ್ಲಿ ತನಕ ಜೂಮ್ ಔಟ್ ಅನಿಮೇಷನ್ ಅನ್ನು ಕೊಡೋಣ. ಓಕೆ, ಇಲ್ಲಿ ನೋಡ್ಬೋದು, ನೀವು ಒಂದ್ಸರಿ ಪ್ಲೇ ಮಾಡಿ ನೋಡೋಣ. ಓಕೆ, ಈ ರೀತಿ ನಾವು ಅನಿಮೇಷನ್ ಅನ್ನ ಮಾಡ್ಬೋದು. ಆ್ಯಂಡ್ ಇದು ನಾನು ಇವತ್ತು ಹೇಳಿದ್ದು ಬೇಸಿಕ್ ಆಗಿರುತ್ತೆ. ಇನ್ನು ಇದನ್ನು ಅಡ್ವಾನ್ಸ್ಡ್ ಲೆವೆಲಲ್ಲಿ ಎಡಿಟಿಂಗ್ ಮಾಡ್ಬೋದು. ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ಮುಂದಿನ ವಿಡಿಯೋದಲ್ಲಿ ಆ ವಿಡಿಯೋ ಕೂಡ ಮಾಡ್ತೀನಿ. ಓಕೆ, ಆ್ಯಂಡ್ ಇದನ್ನು ಎಕ್ಸ್ಟ್ರಾ ಪಾರ್ಟ್ ನಾವು ಡಿಲೀಟ್ ಮಾಡ್ಬೋದು. ಓಕೆ, ಇಲ್ಲಿ ಕಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಡಿಲೀಟ್ ಮಾಡೋಣ. ಆ್ಯಂಡ್ ಇಲ್ಲಿ ನೀವು ಇದನ್ನು ಅನಿಮೇಷನ್ ಇನ್ನೂ ಸ್ಮೂತ್ ಮಾಡೋದಕ್ಕೆ ಇಲ್ಲಿ ಗ್ರಾಫನ್ನು ಆ್ಯಡ್ ಮಾಡ್ಬೋದು. ನೀವು ಇದು ನೆಕ್ಸ್ಟ್ ಕೀ ಫ್ರೇಮ್ಗೆ ಜಂಪ್ ಆಗೋ ಒಂದು ಸೆಟ್ಟಿಂಗ್ ಅನ್ಬೋದು, ಆಪ್ಷನ್ ಅನ್ಬೋದು. ಆ್ಯಂಡ್ ಈ ರೀತಿ ನೆಕ್ಸ್ಟ್ ಕೀ ಫ್ರೇಮ್ಗೆ ಜಂಪ್ ಆಗೋದು. ಇಲ್ಲಿ ಗ್ರಾಫನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ 3 ಥರ ಗ್ರಾಫ್ ಇದೆ. ಈಸ್ ಇನ್, ಈಸ್ ಔಟ್ ನಾನು ಆ್ಯಡ್ ಮಾಡ್ತಾ ಇರೋದು. ಓಕೆ, ಆ್ಯಂಡ್ ಇಲ್ಲಿ ಇಷ್ಟಾದಮೇಲೆ ನೀವು ಇಲ್ಲಿ ಮ್ಯೂಸಿಕನ್ನು ಇಂಪೋರ್ಟ್ ಮಾಡಿಕೊಂಡು ಆಡಿಯೋನ ಇಂಪೋರ್ಟ್ ಮಾಡಿಕೊಂಡು ಆ ಆಡಿಯೋ ತಕ್ಕ ಹಾಗೆ ನೀವು ಇದರಲ್ಲಿ ಎಡಿಟಿಂಗನ್ನು ಮಾಡ್ಬೋದು, ಅನಿಮೇಷನನ್ನು ಮಾಡ್ಬೋದು. ಇಲ್ಲಿ ಬ್ಯಾಕ್ ಬಂದು ಟೆಕ್ಸ್ಟ್ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಆಡಿಯೋ ಆ್ಯಡ್ ಮಾಡ್ಕೋಬೋದು. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ವಾಯ್ಸ್ ಅಥವಾ ಆಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಓಕೆ, ಈಗ ನಾನೊಂದು ಕ್ಲಿಪ್ಪನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಹಳ MB ಇರೋ ಫೈಲ್ಸ್ ಇಲ್ಲಿ ಇಂಪೋರ್ಟ್ ಆಗೋದಿಲ್ಲ.
ನೋಡ್ಬೋದು ನೀವು ಯಾವ ರೀತಿ ಅನಿಮೇಷನ್ ಕ್ರಿಯೇಟ್ ಆಗಿದೆ ಅಂತ. ಓಕೆ, You are still fighting, hey, you don't care. And I'm fighting for you, got me hoping, hey, you don't care. And I'm fighting for ಓಕೆ, ನೋಡೋದಲ್ಲ ಗೈಸ್, ಈ ರೀತಿ ಇದನ್ನ ಅನಿಮೇಷನ್ ಕ್ರಿಯೇಟ್ ಮಾಡ್ಬೋದು. ಓಕೆ, ನಾನು ಮೊದಲೇ ಹೇಳಿದಾಗೆ ಈ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂತಂದರೆ ಮುಂದೆ ಅಡ್ವಾನ್ಸ್ಡ್ ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ಕಾಂಟೆಂಟನ್ನು ನೀವು ಇದೇ ಚಾನಲಲ್ಲಿ ನೋಡ್ಬೋದು. ಓಕೆ, ಈಗ ಇದನ್ನು ಎಕ್ಸ್ಪೋರ್ಟ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈಗ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವಾಟರ್ ಮಾರ್ಕ್ ಕಾಣ್ತಾ ಇದೆ, ರಿಮೂವ್ ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಆ್ಯಂಡ್ ಇಲ್ಲಿ ಓರಿಯೆಂಟೇಷನ್ ಸೆಟ್ ಮಾಡ್ಕೋಬೋದು ನೀವು. ಇಲ್ಲಿ 2K ತನಕನೂ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೋದು, ಆ್ಯಂಡ್ ಫ್ರೇಮ್ ರೇಟ್ 60 ತನಕ ಸೆಟ್ ಮಾಡ್ಕೋಬೋದು. 90 ಬರುತ್ತಾ ಇಲ್ವಾ ಅಂತ ನೋಡ್ತೀನಿ. ಇಲ್ಲ, 60 ತನಕ ಲಾಸ್ಟು. ಆ್ಯಂಡ್ ಇಲ್ಲಿ ಸ್ಪೀಡ್ ಚೇಂಜ್ ಮಾಡ್ಕೋಬೋದು, ಆ್ಯಂಡ್ ಬಿಟ್ ರೇಟ್ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ 3D ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ. ಈ ಪ್ರಿಸ್ಮಾ 3D ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡ್ರಿ ಅಂತಂದರೆ ಅಲೈಟ್ ಮೋಷನ್ ಆಗಿರ್ಬೋದು, ಪ್ರಿಸ್ಮಾ 3D ಆಗಿರ್ಬೋದು, ಇದರಲ್ಲಿ ನೀವು ಅದನ್ನು ಇಂಪೋರ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಇಮೇಜಸನ್ನು ಹಾಕಿ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಬೋದು. ಇದು ಪ್ರಿಸೆಟ್ ಅಥವಾ ಎಫೆಕ್ಟ್ ಥರ ಇದು ಆಗುತ್ತೆ, ವರ್ಕ್ ಆಗುತ್ತೆ. ಆ್ಯಂಡ್ ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಎಕ್ಸ್ಪೋರ್ಟ್ ಚಾಲು ಆಗುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ.